ಮತ್ತೊಂದು ಕಡೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಲೂಟಿ ಮಾಡೋದ್ರಲ್ಲಿ ಜಮೀರ್ ಮುಂದಿದ್ದಾರೆ, ಅದನ್ನ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅಷ್ಟೇ. ಈಗ ಸಿಎಂ ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಅಂತ ಹೇಳಿದ್ದಾರೆ. ಇನ್ನು ತಕ್ಷಣ ಜಮೀರ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಈಗಾಗಲೇ ವಸತಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಅವರ ವಿರುದ್ಧ ಕೂಡ ಆರೋಪಗಳು ಕೇಳಿ ಬರ್ತಾ ಇವೆ. ಕಾರಣ ಅವರ ಕಾರ್ಯದರ್ಶಿನೇ ಅವ್ರ ಜೊತೆಗೇನೆ ಸರ್ಫರಾಜ್ ಅವರ ಜೊತೆಗೇನೆ ಬಿಆರ್ ಪಾಟೀಲ್ ಅವರು ಈ ರೀತಿಯಾಗಿ ಮಾತನಾಡಿರೋದು. ಹಾಗಾಗಿ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ ಈಶ್ವರಪ್ಪ. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೆ ರಾಜಕೀಯ ಹಿರಿಯ ನಾಯಕರು ಆಗಿರುವಂಥ ಈಶ್ವರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಹಲವು ವಿಷಯಗಳು ಇವತ್ತು ಇದೆ, ಕೇಳೋಣ. ಸರ್, ಬಿ ಆರ್ ಪಾಟೀಲ್ ಅವರು ಒಂದು ಆಡಿಯೋ ವೈರಲ್ ಆಗತ್ತೆ, ವಸತಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ. ವಸತಿ ಇಲಾಖೆಯಲ್ಲಿ ಲೂಟಿ ಮಾಡೋದ್ರಲ್ಲಿ ಜಮೀರ್ ಅಹಮದ್ ಅವರು ಮುಂದಿದ್ದಾರೆ ಅನ್ನೋದನ್ನು ಬಿ ಆರ್ ಪಾಟೀಲ್ ಅವರ ಮಾತಿನ ನೇರವಾಗಿ ನಮಗೆ ಕಾಣ್ತಾ ಇದೆ. ಅವರಿಗೆ ತಮಗೇನು ಲಾಭ ಏನು ಮಾಡಬೇಕೋ ಅದ್ರ ಕಡೆ ಗಮನ ಕೊಡ್ತಾರೆ. ಶಿವಮೊಗ್ಗಕ್ಕೆ ಬಂದಿದ್ದರು, ಸಾವಿರಾರು ಮನೆಗಳಿಗೆ ಅಲ್ಲಿ ವಿದ್ಯುತ್ ಇಲ್ಲ, ಶೌಚಾಲಯ ಇಲ್ಲ, ನೀರಿಲ್ಲ, 12 ಕೋಟಿ ರೂಪಾಯಿ ಬೇಕು ಅಂತಂದಾಗ ಇನ್ನೊಂದು ವಾರದಲ್ಲೇ ಸಚಿವ ಸಂಪುಟದಲ್ಲಿ ಇಟ್ಟು ಕಳಿಸ್ತೀನಿ ಅಂದ್ರೆ ಇವತ್ತಿನ ತನಕನೂ ಕೂಡ ಆ ಬಡವ್ರ ಬಗ್ಗೆ ₹1 ಕೂಡ ಕಳಿಸಿಲ್ಲ. ತಮಗೇನು ದುಡ್ಡು ಬರಬೇಕೋ ಅದ್ರ ಬಗ್ಗೆ ಕಮಿಷನ್ ತೊಗೋತಾ ಇದ್ದಾರೆ ಅನ್ನೋದನ್ನು ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ. ಹಿಂಗಿರ್ಬೇಕಾದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು. ಆತ ಬಂಡ, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ. ಮುಖ್ಯಮಂತ್ರಿಗಳು ನೀನು ಬಂಟ ಆದರೂ ಕೂಡ ಈ ರೀತಿ ಲೂಟಿ ಮಾಡ್ತಾ ಇರೋಂಥ ವ್ಯಕ್ತಿನ ಬಹಿರಂಗವಾಗಿ ಇನ್ನೊಬ್ಬರು ಸ್ನೇಹಿತರು ಬಿ ಆರ್ ಪಾಟೀಲರು ನಿಮ್ಮ ಸ್ನೇಹಿತರೆ ಅವ್ರು ನೇರವಾಗಿ ಹೇಳಿರೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನವ್ರು ಇಟ್ಕೊಕೂಡ್ದು ತಕ್ಷಣ ಅವ್ರಿಗೆ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ನಿಮಿಷದ ತನಕ ಆ ವಿಚಾರದಲ್ಲಿ ಬಾಯಿ ಬಿಡಿದರೆ ಆಶ್ಚರ್ಯ. ಜಮೀರ್ ಅಹಮದನ್ನು ಕೂಡ ಅದ್ರ ಬಗ್ಗೆ ಇನ್ನೂ ಬಾಯಿ ಬಿಟ್ಟಿಲ್ಲ. ಹಾಗಾಗಿ ಇದು ಲೂಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಇಲಾಖೆಯಲ್ಲಿ ಬಡವರಿಗೆ ಮನೆ ಕಟ್ಟಂಥ ವಿಚಾರದಲ್ಲಿ, ಯಾಕೆಂದರೆ ಮಾನ್ಯ ಶಾಸಕರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿ ಆರ್ ಪಾಟೀಲ್ ಏನು ಹೇಳಿದ್ದಾರೆ, ನಾನು ಪತ್ರ ಬರೆದ್ರೆ ಅದಕ್ಕೆ ಮನೆಗಳು ಸ್ಯಾಂಕ್ಷನ್ ಮಾಡಿಕೊಡಲ್ಲ. ಯಾರೋ ತಾಲೂಕ್ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು, ಅಧ್ಯಕ್ಷರು ದುಡ್ಡು ಕೊಟ್ಟು ಮನೆ ಸ್ಯಾಂಕ್ಷನ್ ಮಾಡ್ಕೊಂಬರ್ತಾರೆ ಅಂತೇಳಿ ಯಾವ ಹಳ್ಳಿನಲ್ಲಿ ಎಷ್ಟೆಷ್ಟು ಹಣ ಕೊಟ್ಟು ಮಾಡ್ಕೊಂಬಂದಿದ್ದಾರೆ ಅನ್ನೋದನ್ನು ಅಂಕಿಅಂಶ ಸಮೇತ ಕೊಟ್ಟಿದ್ದಾರೆ ಅವರು. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಶಾಸಕರ ಮಾತನ್ನು ನಂಬಲೇಬೇಕು ಅಂತ ಸಂತವ್ರು ಮುಖ್ಯಮಂತ್ರಿಗಳು ಈ ಕಡೆ ಗಮನ ಹರಿಸ್ಬೇಕು. ಮತ್ತು ಇದೊಂದೇ ಇಲಾಖೆ ಅಲ್ಲ, ಇನ್ನು ಯಾವ ಇಲಾಖೆಯಲ್ಲಿ ಈ ರೀತಿ ಆಗ್ತಾ ಇದೆಯೋ ಅದ್ರ ಕಡೆನೂ ಗಮನ ಹರಿಸಿ ತಕ್ಷಣ ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟದ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಕಾಂಗ್ರೆಸ್ ಶಾಸಕರ ಈ ರೀತಿಯಾದಂಥ ಆರೋಪ ಮಾಡಿರೋದ್ರಿಂದ ಸರ್, ಈಗ ಮುಖ್ಯಮಂತ್ರಿಗಳ ಹಿಂದೆ ಮುಂದೆನೇ ಜಮೀರ್ ಅವರು ಓಡಾಡ್ತಿರ್ತಾರೆ, ಕ್ರಮ ತೆಗೆದುಕೊಳ್ತಾರ ಸರ್? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಮುಖ್ಯಮಂತ್ರಿಗಳು ಹಿಂದೆ ಮುಂದೆ ಓಡಾಡ್ತಾ ಇದ್ದಾರೆ ಹಂಗಂದ ತಕ್ಷಣ ಅವ್ರು ಕ್ರಮ ತಗೊಳ್ಳಲ್ಲ ಅಂತ ಹೇಳಕ್ಕೆ ಬರಲ್ಲ. ಆದರೆ ಈ ಮೊನ್ನೆ ನಡೆದಂಥ ತುಳಿತಕ್ಕೆ ಒಳಗೆ 11 ಜನ ಸತ್ತರಲ್ಲ, ಗೋವಿಂದರಾಜನ ಹೆಂಗೆ ಕೈ ಬಿಟ್ಟರೋ ಅವರು ಹಿಂದೆ ಮುಂದೆನೇ ಓಡಾಡ್ತಿದ್ರು. ಅದೇ ರೀತಿ ಹಿಂದೆ ಮುಂದೆ ಓಡಾಡ್ತಾರೆ ಅಂತ ಜಮೀರ್ ಅಹಮದ್ ಅವ್ರನ್ನ ಕೈ ಬಿಡಬೇಕು. ಹಿಂದೆ ಮುಂದೆ ಓಡಾಡ್ತಾರಂಥ ಶಾಸಕರು ಬಿ ಆರ್ ಪಾಟೀಲ್ ಅವರೇ ಹೇಳಿರೋದು. ಹಾಗಾಗಿ ಹಿಂದೆ ಮುಂದೆ ಓಡಾಡ್ತಿದ್ರು ಬಿಟ್ಟರು ಅನ್ನೋದಕ್ಕಿಂತನೂ ಜಮೀರ್ ಅಹಮದ್ ಬಗ್ಗೆ ತುಂಬ ಸ್ಪಷ್ಟವಾಗಿ ಆ ಇಲಾಖೆ ಬಗ್ಗೆ ಶಾಸಕರು ಹೇಳಿರೋದ್ರಿಂದ ಅವರು ಸಚಿವ ಸಂಪುಟದ ಕೈ ಬಿಡಬೇಕು. ಇದಿಷ್ಟು ಹಿರಿಯ ನಾಯಕರಾಗಿರುವಂಥ ಈಶ್ವರಪ್ಪ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಶಿವಕುಮಾರ್ ಜೋಹಳಿ, TV5 ಬೆಂಗಳೂರು.